ಬಾಯಾರಿದ ಕಾಗೆ. ಒಂದೇ ತಿಂಗಳ ಕಾಲ ಮಳೆ ಬಾರದ ಬಿಸಿಲಿನ ಬೇಸಿಗೆ ದಿನಗಳಲ್ಲಿ ಹಳ್ಳಕೊಳಗಳು ಮತ್ತು ನದಿಗಳು ಸಂಪೂರ್ಣವಾಗಿ ಒಣಗಿಬಿಟ್ಟಿದ್ದವು. ಒಂದು ಬಾಯಾರಿದ ಕಾಗೆ ನೀರನ್ನು ಹುಡುಕುತ್ತಿತ್ತು. ಕೊನೆಗೆ ಅದು ಒಂದು ತೋಟದಲ್ಲಿ ತಂಪಾದ ನೀರಿನಿಂದ ತುಂಬಿದ್ದ ಒಂದು ಕುಂಭವನ್ನು ನೋಡಿತು. ಕುಡಿಯಲು ಅದು ಕೆಳಗೆ ಬಂದು ಕುಂಭದ ಬಾಯಿಗೆ ತಲೆಯನ್ನು ಹಾಕಿದಾಗ ಅದರಲ್ಲಿ ಅರ್ಧದಷ್ಟೇ ನೀರು ಇತ್ತು. ಕಾಗೆಗೆ ಆ ನೀರು ತಲುಪಲಿಲ್ಲ. ಬಡ ಕಾಗೆಗೆ ಬೇಗನೆ ನೀರು ಸಿಗದಿದ್ದರೆ ಬಾಯಾರಿಕೆಯಿಂದ ಸಾಯಬೇಕಾಗುತ್ತದೆ ಎಂಬುದು ತಿಳಿದಿತ್ತು. ಕುಂಭದಲ್ಲಿರುವ ನೀರನ್ನು ಹೇಗೆ ತಲುಪಬೇಕು ಎಂಬುದನ್ನು ಯೋಚಿಸುತ್ತಾ ಸುತ್ತಮುತ್ತ ನೋಡಿತು. ಆಗ ದಾರಿಯಲ್ಲಿ ಕೆಲವು ಕಲ್ಲುಗಳು ಬಿದ್ದಿರೋದನ್ನು ಕಂಡು ಅದು ಒಂದು ಕಲ್ಪನೆ ಕಂಡುಹಿಡಿದಿತು. ತನ್ನ ಚಂಚುವಿನಲ್ಲಿ ಒಂದು ಕಲ್ಲು ಹಿಡಿದು ಅದನ್ನು ಕುಂಭದೊಳಗೆ ಬಿಸಾಡಿತು. ನೀರಿನ ಮಟ್ಟ ಸ್ವಲ್ಪ ಏರಿತು. ಅದಾದ ಮೇಲೆ ಮತ್ತೊಂದು ಕಲ್ಲು ಹಿಡಿದು ಕುಂಭದಲ್ಲಿ ಹಾಕಿತು. ಇನ್ನೂ ಸ್ವಲ್ಪ ನೀರು ಏರಿತು. ಹೀಗೆ ಕಾಗೆ ತುಂಬಾ ಶ್ರಮಿಸಿ ಒಂದರ ನಂತರ ಒಂದಾಗಿ ಹಲವಾರು ಕಲ್ಲುಗಳನ್ನು ಕುಂಭದೊಳಗೆ ಬಿಸಾಡಿತು. ಕೊನೆಗೆ ನೀರು ಮೇಲಕ್ಕೆ ಬಂದುಕೊಂಡಿತು. ಆಗ ಕಾಗೆ ಸುಲಭವಾಗಿ ನೀರನ್ನು ತಲುಪಿ ಕುಡಿದು ತೃಪ್ತಿಪಟ್ಟು ಕುಡಿಯಿತು. ಅವನ ಬುದ್ಧಿವಂತಿಕೆಯೇ ಅವನ ಜೀವವನ್ನು ಉಳಿಸಿತು.